ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ಟೆಸ್ಟ್ 5 ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಈ ಒಂದು ತರಗತಿಯಲ್ಲಿ ಟೆಸ್ಟ್ 6 ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಲೆಕ್ಕ ಹೇಗಿದೆ. ಇನ್ ಟ್ರಯಾಂಗಲ್ ABC DA parallel to BC if the 3D is equal to 2BC. So condition idu, and area of triangle ABC is 81 cm square, then show that the area of triangle is 36 cm square. ತ್ರಿಭುಜ ABC ನಲ್ಲಿ DE parallel to BC ಇದೆ, 3D is equal to 2BC ಆದಾಗ ತ್ರಿಭುಜ ABC ಯ ವಿಸ್ತೀರ್ಣವು 81 ಸೆಂಟಿಮೀಟರ್ ಸ್ಕ್ವೇರ್ ಆದಾಗ ತ್ರಿಭುಜ AD ಯ ವಿಸ್ತೀರ್ಣವು 36 ಸೆಂಟಿಮೀಟರ್ ಸ್ಕ್ವೇರ್ ಎಂದು ಸಾಧಿಸಿ. ಇಲ್ಲೊಂದು ತ್ರಿಭುಜ ಕೊಟ್ಟಿದ್ದಾರೆ, ಏನಿದೆ ಎ ಬಿ ಸಿ. ಸೊ ಡಿ ಪ್ಯಾರಲಲ್ ಟು ಬಿ ಸಿ ಇದೆ. ನೆಕ್ಸ್ಟ್ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಗಿವನ್ 3DA is equal to 2BC, DE divided by BC is equal to 2/3. ಇದು ಕಂಡೀಷನ್. ಸೊ DE ಎಷ್ಟಾಯಿತು, 2 ಆಯಿತು, BC ಎಷ್ಟಾಯಿತು, 3 ಆಯಿತು. ಸೊ ಇಲ್ಲಿ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಒಂದು ಫಾರ್ಮುಲಾ ಇದೆ. ಏನು, ಇಲ್ಲೊಂದಷ್ಟು ರೂಲ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಏನು, ಇನ್ ಟ್ರಯಾಂಗಲ್ ADE ಅಂಡ್ ಟ್ರಯಾಂಗಲ್ ABC, angle A is equal to angle A, ಕಾಮನ್ ಆಂಗಲ್, ಶಾರ್ಟ್ ಕಟ್ ಅಲ್ಲಿ C ಅಂತ ಬರ್ದಿದ್ದೀನಿ, ಕಾಮನ್ ಆಂಗಲ್. ನೆಕ್ಸ್ಟ್ ಆಂಗಲ್ D is equal to angle B, corresponding angle. Therefore triangle ADE similar to triangle ABC. ಸೊ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಬೋದು. ಏನು, ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ADE is equal to corresponding side BC square divided by DE square. ನೋಡಿ, ಟ್ರಯಾಂಗಲ್ ABC ಫಸ್ಟ್ ಬರ್ದಿದ್ದೀವಿ, ನೆಕ್ಸ್ಟ್ ಟ್ರಯಾಂಗಲ್ ADE ಬರ್ದಿದ್ದೀವಿ. ಸೊ ಇದಕ್ಕೆ ಬೇಕಾದ್ರೆ ಇನ್ನು ಕರಸ್ಪಾಂಡಿಂಗ್ ಸೈಡ್ಸ್ ಬರ್ಕೋಬೋದು. BC ಆಯಿತಾ, ನೆಕ್ಸ್ಟು AB ಸ್ಕ್ವೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಬಂದು AD ಸ್ಕ್ವೇರ್, ನೆಕ್ಸ್ಟು AC ಸ್ಕ್ವೇರ್ಸ್ ಕರಸ್ಪಾಂಡಿಂಗ್ ಸೈಡ್ಸ್ ಬಂದು AE ಸ್ಕ್ವೇರ್. ಸೊ ಇಷ್ಟು ಇದೆ, ಬಟ್ ನಮ್ಗೆ ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಇದು ಮಾತ್ರ ಕೊಟ್ಟಿದ್ದಾರೆ, ಆದ್ದರಿಂದ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಏರಿಯಾ ಆಫ್ ಟ್ರಯಾಂಗಲ್ ABC ಎಷ್ಟು ಕೊಟ್ಟಿದ್ದಾರೆ, 81 ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ADE ಗೊತ್ತಿಲ್ಲ ನಮಗೆ. ಏರಿಯಾ ಆಫ್ ಟ್ರಯಾಂಗಲ್ ADE is equal to BC ಎಷ್ಟಿದೆ, 3 ಸ್ಕ್ವೇರ್, 3 ಇದೆ, 3 ಸ್ಕ್ವೇರ್ ಆಯಿತು, 2 ಸ್ಕ್ವೇರ್ ಆಯಿತು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 81 ಇಂಟು 2 ಸ್ಕ್ವೇರ್, 3 ಸ್ಕ್ವೇರ್ ಇಂಟು ಏರಿಯಾ ಆಫ್ ಟ್ರಯಾಂಗಲ್ ADE. 81 ಇಂಟು 4 is equal to 3 ಸ್ಕ್ವೇರ್ ಅಂದರೆ 9 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ADE. ಸೊ 81 ಇಂಟು 4 ಡಿವೈಡೆಡ್ ಬೈ 9 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ADE. 9 ones are 9 nines are. So 9 into 4 is equal to area of triangle ADE. 9 fours are 36 is equal to area of triangle ADE. So ಇದನ್ನ ಪ್ರೂಫ್ ಮಾಡಿ ಅಂತಾನೆ ಕೇಳಿರೋದು ಈ ಕ್ವಶ್ಚನ್. ನೋಡಿ, ಸೊ ಟ್ರಯಾಂಗಲ್ ADC is equal to 36 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾನ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡಿ,
ಏನು ಫ್ರಮ್ ದ from the top of a building 20-meter high, the angle of elevation of the of a vertical pole is 30 degree. ಈ 30 degree ಇದೆ. Angle of elevation ಇದೆ. The angle of a depression of the foot of the same point is 60 degree. Find the height of the pole. So ಇಲ್ಲಿ ಏನಿದೆ, height of the building, ಒಂದು ಬಿಲ್ಡಿಂಗ್ ಇದೆ. ಒಂದು ಬಿಲ್ಡಿಂಗ್ ಇದೆ. ಸೊ ಹೈಟ್ ಎಷ್ಟಿದೆ, 20 ಮೀಟರ್ ಇದೆ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ, ಆಂಗಲ್ ಆಫ್ ಎಲಿವೇಶನ್. ಸೊ ಎಲಿವೇಶನ್ ಎಷ್ಟಿದೆ, 30 ಡಿಗ್ರಿ. ಸೊ ಆಂಗಲ್ ಆಫ್ ಎಲಿವೇಶನ್ ಅಂದರೆ ಇಲ್ಲಿರೋನು ಏನು ಮಾಡ್ತಾ ಇದ್ದಾನೆ, ತಲೆ ಮೇಲೆಗೆ ನೋಡ್ತಾ ಇದ್ದಾನೆ ಈ ಥರ. ಸೊ ನೋಡ್ತಾ ಇರಬೇಕಾದ್ರೆ ದ ಆಂಗಲ್ ಇಸ್ ಹೌ ಮಚ್ ಡಿಗ್ರಿ, 30 ಡಿಗ್ರಿ. ಇದಾಯಿತು. ನೆಕ್ಸ್ಟ್ ನೋಡ್ರಿ, ಇದೆಷ್ಟಿದೆಯೋ ಇದು ಅಷ್ಟೇ ಇರ್ತದೆ. ಇದು 20 ಮೀಟರ್ ಅಂದರೆ ಇದು 20 ಮೀಟರ್ ಇರ್ತದೆ. ನೇಮ್ ಕೊಡ್ತಾ ಇದೀವಿ, ಏನು, ಎ ಬಿ ಸಿ ಡಿ ಇಷ್ಟು ಕೊಟ್ಟಿದ್ದಾರೆ. ಇನ್ನೊಂದು ಕೊಟ್ಟಿದ್ದಾರೆ, ಆಂಗಲ್ ಆಫ್ ಡಿಪ್ರೆಷನ್ ಆಫ್ ದ ಸೇಮ್ ಪಾಯಿಂಟ್. ಸೊ ಇಲ್ಲಿಂದ ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ತಲೆ ಕೆಳಗಿಡ್ತಾ ಇದ್ದಾನೆ. ತಲೆ ಕೆಳಗಿಟ್ಟು ನೋಡಿದಾಗ ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಿದೆ, 60 ಡಿಗ್ರಿ ಇದೆ. ಇದು 60 ಡಿಗ್ರಿ ಆಯಿತು ಅಂದರೆ ಇದು ಸಹ 60 ಡಿಗ್ರಿ ಆಗ್ತದೆ. ಯಾಕೆಂದರೆ ದೇ ಆರ್ ದ ಆಲ್ಟರ್ನೇಟ್ ಆಂಗಲ್ಸ್. ಎ ಬಿ ಸಿ ಅಂಡ್ ಬಿ ಸಿ ಎ ಇಸ್ ದ 60 ಡಿಗ್ರಿ. ನೆಕ್ಸ್ಟ್ ಏನಿದೆ ಇಲ್ಲಿ, ಸೊ ವಿ ಕ್ಯಾನ್ ಫೈಂಡ್ ಔಟ್ ದ ಹೈಟ್ ಆಫ್ ದ ಪೋಲ್. ಸೊ ಇಲ್ಲಿ ಪೋಲ್ ಇದೆ. ಸೊ ಹೈಟ್ ಆಫ್ ದ ಪೋಲ್, ಈ ಒಂದು ಹೈಟ್ ನ ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಎಕ್ಸ್. ಇಲ್ಲಿ ನೋಡ್ರಿ, ಏನು, ಸಿ ಡಿ ಇಸ್ ಈಕ್ವಲ್ ಟು ಡಿ ಇ ಪ್ಲಸ್ ಸಿ ಇ. ಸಿ ಡಿ ಗೊತ್ತಿದೆ, ಏನಿದೆ, ಎಕ್ಸ್ ಇದೆ. ಡಿ ಇ ಏನಿದೆ ಗೊತ್ತಿಲ್ಲ ನಮಗೆ, ಡಿ ಇ ಪ್ಲಸ್ ಸಿ ಇ 20. ಸೊ ಈ ಕಡೆ ಬಂದರೆ ಎಕ್ಸ್ ಮೈನಸ್ 20 ಇಸ್ ಈಕ್ವಲ್ ಟು ಡಿ. ಸೊ ಇದೆಷ್ಟು ಆಯ್ತು, ಹಾಗಾದರೆ ಎಕ್ಸ್ ಮೈನಸ್ 20 ಆಯಿತು. ಈಗ ಬನ್ನಿ ಪ್ರಾಬ್ಲಮ್. ಏನು, ಹೆಚ್ ಕೊಟ್ಟಿದ್ದಾನೆ, 20 ಮೀಟರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾನೆ, ಹೈಟ್ ಆಫ್ ದ ಪೋಲು. ಹೈಟ್ ಆಫ್ ದ ಪೋಲು ಎಕ್ಸ್ ತಗೊಂಡಿದ್ದೀವಿ, ಇಲ್ಲಿ ಮಾಡಿದ್ವಿ, ಡಿ ಇ ಬಂತು. ನೆಕ್ಸ್ಟ್ ಇಲ್ಲೊಂದು ಟ್ರಯಾಂಗಲ್ ತಗೊಳ್ರಿ. ಯಾವ ಟ್ರಯಾಂಗಲ್, in triangle BDE is BDE triangle BDE angle B is equal to 30 degree ಇದೆ. ಸೊ ಇದೆಷ್ಟು ಡಿಗ್ರಿ ಆಗ್ತದೆ, ದೇ ಆರ್ ಟೇಕನ್ ಫಾರ್ ದ 90 ಡಿಗ್ರಿ. ಏನಾಯಿತು, ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ಆಪೋಸಿಟ್ ಯಾವುದಿದೆ, ಡಿ ಇ ಡಿವೈಡೆಡ್ ಬೈ ಡಿ ಇ. ಇಲ್ಲಿ ನೋಡ್ರಿ, ಟೀಟಾ 30 ಡಿಗ್ರಿ, ಟ್ಯಾನ್ 30 ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಅಂದರೆ ಡಿ ಎ ಏನಿದೆ, ಎಕ್ಸ್ ಮೈನಸ್ 20 ಇದೆ, ಎಕ್ಸ್ ಮೈನಸ್ 20 ಡಿವೈಡೆಡ್ ಬೈ ನಮಗೆ ಬಿ ಇ ಗೊತ್ತಿಲ್ಲ, ಬಿ ಇ ಗೊತ್ತು. ಸೊ ಟ್ಯಾನ್ 30 ವ್ಯಾಲ್ಯೂ ಇಸ್ 1/√3 ಇಸ್ ಈಕ್ವಲ್ ಟು
x minus 20 divided by BE. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೊ BE is equal to root 3 of x minus 20. ಇದನ್ನೊಂದು ಇಕ್ವೇಶನ್ ನಂಬರ್ 1 ಕೊಡು. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಯಾವುದಿದೆ? ಇನ್ ಟ್ರಯಾಂಗಲ್ BEC. ಸೊ ಸಿ ಎಷ್ಟಿದೆ? 60 ಡಿಗ್ರಿ ಇದೆ. ಸೊ ಏನಿದೆ? tan theta is equal to opposite divided by adjacent ತಗೊಂಡಿದ್ದೀವಿ. tan of 60 ಡಿಗ್ರಿ ಕೊಟ್ಟಿದ್ದಾನೆ, tan 60 ಆಯಿತು. ನೆಕ್ಸ್ಟು AB divided by AC ಇದೆ. tan 60 ಎಷ್ಟು? root 3 is equal to AB height of the pole 20 ಇದೆ. ನೆಕ್ಸ್ಟು AC ಇಲ್ಲಿ ನೋಡ್ರಿ, AC is equal to BE. ಸೊ ಎಷ್ಟಿದೆ ಇಲ್ಲಿ? BE root 3 into x minus 20. root 3 into x minus 20. ಯಾಕೆ? AC is equal to BE. ನೆಕ್ಸ್ಟ್ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. root 3 into root 3 whole square. ರಿಮೈನಿಂಗು x minus 20 is equal to 20. ಸ್ಕ್ವೇರ್ ಗೇಟ್ ಕ್ಯಾನ್ಸಲ್ ಆಯಿತು. 3 into x minus 20 is equal to 20. 3 into x is 3x minus 3 2 is 660 is equal to 20. 3x is equal to 20 plus 60. 3x is equal to 80. So x is equal to 80 divided by 3. 3 1s are 3 2s are 6. Remaining 2 20. Again 3 6 are 18. Remaining 2.6. 26.6. ಏನು 26.6 x. So x value is indicates for the height of the pole. Height of the pole ಎಷ್ಟು ಬಂದಿದೆ ನಮಗೆ? 26.6 ಬಂದಿದೆ. Next question. Third question. The value of solid of right circular cylinder is 2556 centimeter square. If the height of the cylinder is 14 centimeter, then find its CSA of this one. ಒಂದು ಘನ ಸಿಲಿಂಡರ್ನ ಘನಫಲವು 2156 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಎತ್ತರವು 14 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ ಒಂದು ಸಿಲಿಂಡರ್ ಇದೆ. ಈ ಸಿಲಿಂಡರ್ದು ಏನು ಕೊಟ್ಟಿದ್ದಾರೆ? ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ಇದು ವ್ಯಾಲ್ಯೂಮ್. ಸೊ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2156 ಸೆಂಟಿಮೀಟರ್ ಕ್ಯೂಬ್. ಅದು ಕರೆಕ್ಷನ್ ಮಾಡಿಕೊಡ್ರಿ. ಇಫ್ ದ ಹೈಟ್ ಆಫ್ ದ ಸಿಲಿಂಡರ್, ಇದು ಹೈಟು ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. h is equal to 14 ಸೆಂಟಿಮೀಟರ್ ಇದೆ. ಸೊ ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ? ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ದಟ್ ಈಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಸೊ ಇಲ್ಲಿ ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? ಇದರ ರೇಡಿಯಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. r is equal to ಕ್ವಶನ್ ಮಾರ್ಕ್. ಫಸ್ಟ್ r ಫೈಂಡ್ ಔಟ್ ಮಾಡ್ರಿ. ವ್ಯಾಲ್ಯೂಮ್ ಆಫ್ ಸಿಲಿಂಡರ್ is equal to 5r square h. ಸೊ ಇಲ್ಲಿ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ 2156. 5 ವ್ಯಾಲ್ಯೂ 22/7. r ಸ್ಕ್ವೇರ್ ಗೊತ್ತಿಲ್ಲ ನಮಗೆ, ಹೈಟ್ ಗೊತ್ತು 40. 7 1s 7 2s. ಸೊ ರಿಮೈನಿಂಗ್ 2156 is equal to 22 into r square into 2. ಇದನ್ನೆಲ್ಲ ಡಿನಾಮಿನೇಟರ್ ಶಿಫ್ಟ್ ಮಾಡ್ತಾ ಇದ್ದೀವಿ. 2156 is equal to 22 into 2 is equal to r square. 2 1s 2 10s 20, remaining 2 7s remaining 2 8s. Again
2 11s, 2 5s, next 2 3s, 6, next 2 9s, 11 1s, 11 4s, remaining 9, 11 9s. So ಎಷ್ಟು ಬಂತು? 49 is equal to r square. So r is equal to square root of 49. So r is equal to 7 centimeter. So next find out the CSA of cylinder. So formula 2 pi RH 2 into 22 by 7 into 7 into 14. 7 7 get cancelled, remaining 2 into 22 into 14. So multiply ಮಾಡಿದ್ರೆ 88 into 14. Sorry. 44 into 14, you will get 616 centimeter square. So this is the CSA of the given cylinder. So ಈ ಒಂದು ಪ್ರಶ್ನೆಯು ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್ ಅನ್ನು ಪಾಠದಿಂದ ಬಂದಿದೆ. ನೆಕ್ಸ್ಟ್ 4ನೇ ಕ್ವಶನ್. In the figure AXB and LYD are the area of the two concentric circle with the center O. The length of the AXB is 11 cm. UC YC is 7 cm. AOB is equal to 30 degree. Then find the area of the shaded region. ಕೊಟ್ಟಿರುವ ಚಿತ್ರದಲ್ಲಿ AXB C-ವೈಡ್ ಕಂಸಗಳಾಗಿದ್ದು ಏಕಕೇಂದ್ರೀಯ ವೃತ್ತಗಳ ವಿಸ್ತೀರ್ಣದ ಕೇಂದ್ರ ಬಿಂದು O ಕಂಸದ ಉದ್ದ 11 ಸೆಂಟಿಮೀಟರ್ ಮತ್ತು OC is equal to 7 ಸೆಂಟಿಮೀಟರ್ ಆದರೆ OC ಇದು 7 ಸೆಂಟಿಮೀಟರ್, ಇಲ್ಲಿ OC and AOB is equal to 30 ಡಿಗ್ರಿ ಆದರೆ ಬಣ್ಣ ಬಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಫಸ್ಟ್ ಏನು ಮಾಡಬೇಕು, ಈ ಒಂದು ಪ್ರಶ್ನೆಯು ಏರಿಯಾ ರಿಲೇಟೆಡ್ ಟು ಸರ್ಕಲ್ ಅನ್ನೋ ಒಂದು ಪಾಠದಿಂದ ಬಂದಿದೆ. ಸೊ ಇಲ್ಲಿ ಆರ್ಕ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ಆರ್ಕ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ 11 ಸೆಂಟಿಮೀಟರ್. ಟೀಟಾ ಕೊಟ್ಟಿದ್ದಾರೆ 30 ಡಿಗ್ರಿ. ಸೊ ಲೆಂತ್ ಆಫ್ ಆರ್ಕ್ ನ ಯೂಸ್ ಮಾಡಿಕೊಂಡು ಈ ಬಿಗ್ದು ಏನು ಫೈಂಡ್ ಔಟ್ ಮಾಡಬೇಕು, ನಾವು ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ಫಾರ್ಮುಲಾ ಇದೇನು, ಲೆಂತ್ ಆಫ್ ದ ಆರ್ಕ್ is equal to theta divided by 360 into 2 pi r. ಲೆಂತ್ ಆಫ್ ಆರ್ಕ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 11 is equal to 30 divided by 360 into 2 into 22 by 7 into r. ಏನಾಯಿತು, 0 0 get cancel. Next 3 1s, 3 1s, 3 2s, next 2 1s, 2 6s. ಇನ್ನೇನು ಉಳಿತು, ಕ್ರಾಸ್ ಮಲ್ಟಿಪ್ಲಿಕೇಶನ್ 2 11s, 2 3s. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 11 into 3 into 7 divided by 11 is equal to r. 11 11 get cancel, remaining 3 into 7 r. Therefore r is equal to 3 7s 21. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಏರಿಯಾ ಆಫ್ ದ ಸೆಕ್ಟರ್, ಈ ಸೆಕ್ಟರ್ ಏರಿಯಾನ ಫೈಂಡ್ ಔಟ್ ಮಾಡ್ಕೋಬೇಕು. ಏರಿಯಾ ಆಫ್ ಸೆಕ್ಟರ್ OXB is equal to theta divided by 360 into pi r square. ಇದು ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ OAXB. ಇಲ್ಲಿ ಥೀಟಾ ಎಷ್ಟು ಕೊಟ್ಟಿದ್ದಾರೆ, 30 ಡಿಗ್ರಿ ಇದೆ. ಫೈ ವ್ಯಾಲ್ಯೂ 22 by 7, r ವ್ಯಾಲ್ಯೂ ಬಂದಿದೆ 21 into 21. 7 1s, 7 3s, 0 0 get cancel, 3 1s, 3 12s. Next 3 1s, 3 4s.
2 2s 2 11s. ಇನ್ನೇನು ಉಳಿದಿದೆ ಇಲ್ಲಿ 11 21 ಡಿವೈಡೆಡ್ ಬೈ 2. 11 into 21 divided by 2. 11 into 21 231 divided by 2 centimeter square. Next second area of sector ಇದೆ. Area of sector ಯಾವುದು? ಸೆಕೆಂಡ್ ಏರಿಯಾ ಆಫ್ ಸೆಕ್ಟರ್ OCYD. ಸೊ ಯಾವುದಿದೆ? OCYD is equal to theta divided by 360 into pi r square. theta ಎಷ್ಟಿದೆ? 30 degree divided by 360 into 22 by 7 into r square. ಇಂಟು ಆರ್ ಸ್ಕ್ವೇರ್ ಅಲ್ಲಿ ಬಂದು ರೇಡಿಯಸ್ 7 into 7 ಆಗಲೇ ಕೊಟ್ಟಿದ್ದಾರೆ. 7 7 ಗೆಟ್ ಕ್ಯಾನ್ಸಲ್, 0 0 ಗೆಟ್ ಕ್ಯಾನ್ಸಲ್, 3 1s 3 12s 2 6s 2 11s. ಇನ್ನೇನು ಉಳಿತು ಇಲ್ಲಿ? 11 into 7 divided by 6. 77 divided by 6 centimeter square. ಸೊ ಈಗೇನು ಮಾಡಬೇಕು? ಏರಿಯಾ ಆಫ್ ಶೇಡೆಡ್ ರೀಜನ್. Area of shaded region is equal to area of sector OAXB minus area of sector OCYD. ಸೊ ಇಲ್ಲಿ ಎಷ್ಟು ಬಂದಿದೆ? 231 divided by 2 minus 77 divided by 6. LCM ತಗೊಳ್ರಿ. 2 and 6 ಗೆ LCM 2 1s 2 3s ಅಂದರೆ 6 ಬರುತ್ತೆ. 231 by 2 into 6 77 divided by 6 into 6 divided by 6. 2 1s 2 3s 6 1s 6 1. ಸೊ ಇಲ್ಲೇನು ಬಂತು? 3 1s 3, 3 3s 9, 3 2s 693 minus 77 divided by 6. So 77 6 ಅಂದರೆ 616 divided by 6. 2 3s 2 3s 0 2 8. ಸೊ ಎಷ್ಟು ಬಂತು? 308 divided by 3. ಸೊ ಇದನ್ನು ಮಾಡಿದ್ರೆ 3 1s 3 1s 0. ನೆಕ್ಸ್ಟ್ 3 2s. ಸೊ ರಿಮೈನಿಂಗು 2 ಟೇಕ್ ದ ಡೆಸಿಮಲ್ 2 2 6s 18 again 2 2 6s. ಸೊ 102.66 centimeter square. So area of the shaded region is equal to how much? 102.66 centimeter square. ಸೊ ಇಲ್ಲಿ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಅಂತ ಕೇಳಿದಾಗ ನೀವು ಇಷ್ಟೇ ಮೈಂಡ್ ಇರಬೇಕು. ಬಿಗ್ ಫಿಗರ್ ಯಾವುದಿದೆ? OAXB ಇಂದ ಸ್ಮಾಲ್ ಫಿಗರ್ ಯಾವುದಿದೆ? OCYD ನ ಮೈನಸ್ ಮಾಡಿದ್ರೆ ನಿಮಗೆ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಸಿಗ್ತದೆ. ಈ ರೀಜನ್ ಸಿಗ್ತದೆ. ಸೊ ಮುಂದಿನ ಲೆಕ್ಕ, ಫೈಂಡ್ ದ area of the triangle. Find the area of the triangle PQR with vertices P of 0, 4, O of 3, 0, R of 3, 5. P of 0, 4, 3 O of 3, 0, R of 3, 5 ಬಿಂದುಗಳನ್ನು ಹೊಂದಿರುವ ತ್ರಿಭುಜದ ಇದು PQR ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲೊಂದು ತ್ರಿಭುಜ ಇದೆ. P ಇದೆ, Q ಇದೆ, ಮತ್ತೆ R ಇದೆ. ಸೊ P ಏನಿದೆ? ವರ್ಟಿಸಿಸ್ 0, 4. ನೆಕ್ಸ್ಟ್ Q ಏನಿದೆ? 3, 0. R ಏನಿದೆ? 3, 5 ಇದೆ. ಸೊ ಇದು ವರ್ಟಿಸಿಸ್ ನ ನೇಮ್ ಕೊಡಬೇಕು. ಹಿಂಗೆ ಇದು x1 y1 ಕೊಡ್ರಿ,
ಇದು x2 y2 ಕೊಡ್ರಿ, ಇದು x3 y3 ಅನ್ನು ಕೊಡ್ರಿ. ಸೊ ಇಲ್ಲಿ ನಾವೇನ್ ಮಾಡಬೇಕು, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಈ ತರ ವರ್ಟಿಸಿಸ್ ಕೊಟ್ಟಾಗ ಇಲ್ಲಿ ಮೂರು ರೀತಿಯ ಮಾಡಬಹುದು. ಒಂದು ಫಸ್ಟ್ ಡಿಸ್ಕಷನ್ ಮಾಡ್ಬಿಡ್ತೀನಿ ನೋಡ್ರಿ. ಏರಿಯಾ ಆಫ್ ಟ್ರಯಾಂಗಲ್ ಇಲ್ಲಿ ಹಾಫ್ ಇಂಟು ಬಿ ಇಂಟು ಹೆಚ್ ಒಂದು ಫಾರ್ಮುಲಾ ಇದೆ. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ ಏನಿದೆ, ಎರಾನ್ಸ್ ಫಾರ್ಮುಲಾ. ಸೈಡ್ಸ್ ಕೊಟ್ಟಾಗ ಎರಾನ್ಸ್ ಫಾರ್ಮುಲಾ ಇದೆ. ಏನು ಎರಾನ್ಸ್ ಫಾರ್ಮುಲಾ? ಏರಿಯಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಇಲ್ಲಿ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಇದು ಸೈಡ್ಸ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬೇಸು ಮತ್ತೆ ಹೈಟ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇ ರೀತಿ ವರ್ಟಿಸಿಸ್ ಕೊಟ್ಟಾಗ ಒಂದು ಫಾರ್ಮುಲಾ ಇದೆ, ಅದು ಮೂರನೇ ಫಾರ್ಮುಲಾ. ಏನು? ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಈ ಒಂದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ? ವರ್ಟಿಸಿಸ್ ಇದ್ದಾಗ. ಸೊ ಅಲ್ಲಿ 1/2 ಇಂಟು x1 ಎಷ್ಟಿದೆ? 0 ಇದೆ. y2 ಎಷ್ಟಿದೆ? 0 ಮೈನಸ್ x3 y3 ಎಷ್ಟಿದೆ? 5 ಇದೆ. ನೆಕ್ಸ್ಟ್ x2 3 ಇದೆ. y3 5 ಮೈನಸ್ y1 ಎಷ್ಟಿದೆ? 4 ಇದೆ. x3 ಎಷ್ಟಿದೆ? 3 ಇದೆ. y1 4 ಮೈನಸ್ y2 ಎಷ್ಟಿದೆ? 0. 1/2 ಇಂಟು 0 ಇಂಟು 0 ಮೈನಸ್ 5 ಅಂದರೆ ಮೈನಸ್ 5 ಆಯಿತು. ಪ್ಲಸ್ 3 ಇಂಟು 5 ಮೈನಸ್ 4 ಅಂದರೆ 1. 3 ಇಂಟು 4 ಮೈನಸ್ 0 ಅಂದರೆ 4. ಸೊ 1/2 ಇಂಟು 0 ಇಂಟು ಮೈನಸ್ 5 is 0. 3 ಇಂಟು 1 is 3. 3 4 is 12. 1/2 ಇಂಟು 0 ಪ್ಲಸ್ 3 ಪ್ಲಸ್ 12 ಅಂದರೆ 15 ಆಯಿತು. ಸೊ ದಟ್ ಈಸ್ 15/2. ಸೊ ಡಿವೈಡ್ ಮಾಡಿದಾಗ 2 1s are 2 7s are. Take the decimal remaining 1. So 5s are. So area of triangle ಎಷ್ಟು ಬಂತು? 7.5 square units. ಸೊ ಈ ಒಂದು ಪ್ರಶ್ನೆಯು ಸಹ ಕೋಆರ್ಡಿನೇಟ್ ಜಾಮಿಟ್ರಿ, ನಿರ್ದೇಶಾಂಕ ರೇಖಾಗಣಿತ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಂದಿದೆ. ಇಲ್ಲಿ ನೋಡ್ರಿ. ಸೊ ಇಲ್ಲಿಗೆ ಟೆಸ್ಟ್ 6 ಸೊಲ್ಯೂಷನ್ಸ್ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಟೆಸ್ಟ್ 7 ಅನ್ನ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.